ಕಮಿಂಗ್ ಬ್ಯಾಕ್ ಟು ದ ಮ್ಯಾಟರ್, ವಸಂತ್ ಗಿಳಿಯಾರ್ ಅವರು ಜಾಯ್ನ್ ಆಗಿದ್ದಾರೆ. ವಸಂತ್ ಗಿಳಿಯಾರ್ ಅವರೇ, ಎಸ್ಐಟಿ ತನಿಖೆ ಕೇವಲ ವಿಚಾರಣೆಗೆ ಸೀಮಿತವಾಗ್ತಾ ಇದೆ. ಅವ್ರನ್ನ ಕರೆದ್ರು ವಿಚಾರಣೆ ಮಾಡಿದ್ರು, ಈ ವಿಚಾರಣೆ ಮುಗಿತು ಅನ್ನೋ ಹೊತ್ತಿಗೆ ಮತ್ತೊಂದು ಫ್ರೆಶ್ ಕಂಪ್ಲೇಂಟು, ಅವರನ್ನು ಕರೆದ್ರು ವಿಚಾರಣೆ ಮಾಡಿದ್ರು, ಕೇವಲ ವಿಚಾರಣೆಗೆ ಸೀಮಿತವಾಗ್ತಾ ಇದೆ. ನ್ಯಾಯ ಅನ್ನೋದು ಮರೀಚಿಕೆ ಅನಿಸ್ತಿದೆ. ಇದು ನನ್ನ ಹೇಳಿಕೆ ಅಲ್ಲ, ಸುರೇಶ್ ಕುಮಾರ್ ಅವರ ಹೇಳಿಕೆ. ಅಲ್ಲ, ಎಸ್ಐಟಿ ತನಿಖೆ ಬಗ್ಗೆ ನಮ್ಗೆಲ್ಲ ಬಹಳ ವಿಶ್ವಾಸ ಇತ್ತು. ಎಸ್ಐಟಿ ನಾವೆಲ್ಲರೂ ಕೂಡ ಸ್ವಾಗತಿಸಿದ್ದೀವಿ. ಆದ್ರೆ ಎಸ್ಐಟಿಗೆ ಒಬ್ಬ ವ್ಯಕ್ತಿಯನ್ನ ನಾಲ್ಕು ಸಾರಿ ಕರೆದು ವಿಚಾರಣೆ ಮಾಡುವಷ್ಟು ಏನಿರಲ್ಲ. ಜಯಂತ್ 5-6 ಸಾರಿ ಹೋದ, ಈಗ ವಾಪಸ್ ಬಂದ, ಮೀಡಿಯಾದವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ, ಓಡ್ತಾನೆ, ನಾಟಕ ಮಾಡ್ತಾನೆ, ನಕಲಿ ಆಟ ಆಡ್ತಾನೆ, ವಿಠಲ ಹೋಗ್ತಾನೆ ಬರ್ತಾನೆ, ಅವನ್ ಖುಷಿ ಬಂದ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಅಲ್ಲಿ ಮಹಾಜರಾಗೋಕ್ಕಿಂತ ಮೊದಲು ಇಷ್ಟು ಶವಗಳಿವೆ, ತಲೆಬುರುಡೆಗಳಿವೆ, ಮಡಿಕೆ ಇವೆ ಅಂತ ಹೇಳ್ತಾನೆ. ಬಹುವಚನ ಬಳಸಿದ್ರೆ ಬಹುಶಃ ಒಳ್ಳೇದಾ ಅಂತ ಹೇಳಿ. ಯಾವ್ದು ಮೇಡಮ್? ಬಹುವಚನ ಬಳಸಿದ್ರೆ ಆತ ಅವರು ಬಳಸಿದ್ರೆ ಬೆಟರ್ ಅಂತ ಹೇಳಿ ಬಹುವಚನ. ಈಗ ವಿಠಲ ಹೋಗಿ ಬಂದು ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಅಲ್ಲಿ 9 ತಲೆಬುರುಡೆಗಳಿವೆ, ಅಲ್ಲಿ ಮಡಿಕೆ ಇವೆ, ಅಲ್ಲಿ ವಾಮಾಚಾರ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳೋದಿದೆಯಲ್ಲ, ಈ ಎಸ್ಐಟಿ ಮಹಾಜರಾಗುವ ಮೊದಲೇ ಆ ಸಾಕ್ಷಿಯಾದವನು ಅಥವಾ ವಿಚಾರಣೆಗೆ ಒಳಪಡುವಂತ ವ್ಯಕ್ತಿ ಹೀಗ್ ಬಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ನನ್ಗೆ ಗೊತ್ತಿಲ್ಲ. ಎಸ್ಐಟಿ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ. ಈ ಮಧ್ಯಂತರ ವರದಿಯನ್ನ ಕೊಡಬೇಕು ಅಂತೇಳಿ ಯಾವ ವಿಪಕ್ಷದವರು ಮೊದಲು ಹೇಳಿಕೆ ಕೊಟ್ಟಿದ್ರು, ಅದನ್ನ ಕೊಟ್ಟಿದ್ದಿದ್ರಾದ್ರೆ ಏನಾದ್ರೂ ಗೊತ್ತಾಗ್ತಾ ಇತ್ತು. ಇದು ಒಂದು ನಿಧಾನಗತಿಯಲ್ಲಿ ತನಿಖೆಯನ್ನ ಮಾಡಿ ಕೊನೆಗೆ ಈ ಹೀಟ್ ಕಮ್ಮಿ ಆದ ನಂತರ ಏನೋ ಒಂದು ತೀರ್ಪನ್ನ ಕೊಟ್ಟು ಬಿಡುವ ತಂತ್ರವಾಗಿ ಕಾಣಿಸ್ತಾ ಇದೆಯಾ? ಬಿಜೆಪಿಯವರು ಕೂಡ ಒಂದು ಸಮಾವೇಶವನ್ನ ಮಾಡಿದ ನಂತರ ನಮ್ ಕೆಲಸ ಆಯ್ತು ಅನ್ನೋ ರೀತಿಯಲ್ಲಿ ಸುಮ್ಮನಾಗ್ಬಿಟ್ರು. ಇಲ್ಲಿ ಪ್ರಾಪರ್ ಆಗಿ ಏನು ಇವರ ಆರಂಭಿಕ ದಿನಗಳ ವೀರಾವೇಶದ ಹೋರಾಟಗಳು, ಹೇಳಿಕೆಗಳು, ಚಲೋ ಧರ್ಮಸ್ಥಳ ಇವೆಲ್ಲವೂ ಕೂಡ ಇವರ ಸಮಾವೇಶಕ್ಕೆ ಸಮಾಪ್ತಿ ಆಯ್ತಾ ಅನ್ನೋದು ನನ್ನ ಪ್ರಶ್ನೆ. ಜೊತೆಗೆ ಎಸ್ಐಟಿಯ ಬಗ್ಗೆ ನನಗೆ ಈ ನಡುವೆ 48 ಗಂಟೆಗಳ ಈಚೆಗೆ ಒಂದು ರೀತಿಯಲ್ಲಿ ಇದ್ಯಾಕಪ್ಪ ಏನೋ ಎಡವಟ್ಟಾಗ್ತಾ ಇದೆ ಅನ್ನೋ ರೀತಿಯ ಅನುಮಾನಗಳು ಕಾಣಿಸ್ತಾ ಇವೆ. ಅನುಮಾನ ಯಾಕೆ? ಯಾವುದೇ ಕಾನೂನಾತ್ಮಕ ತನಿಖೆ ಆದ್ರೂ ಕೂಡ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಹಾಗೆ ಸರ್ಕಾರ ಕೊಟ್ಟಿರೋದು ಕೂಡ ವಸಂತ್ ಗಿಳಿಯಾರ್ ಅವರಿಗೆ ನಿಮ್ಗೂ ನೆನಪಿರೋ ಹಾಗೆ ಸಮಗ್ರ ತನಿಖೆ, ಸೌಜನ್ಯ ಹೊರತುಪಡಿಸಿ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು, ಅತ್ಯಾಚಾರ, ಕಿಡ್ನಾಪ್, ಈ ರೀತಿ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಅದೆಲ್ಲದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ. ಇಟ್ಸ್ ನಾಟ್ ಒನ್ ಕೇಸ್, ಮಲ್ಟಿಪಲ್ ಕೇಸ್ಗಳು. ಸಮಯ ಹಿಡಿಯತ್ತೆ, ಅನುಮಾನ ಯಾಕೆ? ಅಲ್ಲ, ಸಮಯ ಹಿಡಿಲಿ. ಈಗ 164 ಸ್ಟೇಟ್ಮೆಂಟ್ ಗಳನ್ನ ತಗೊಳ್ತಾ ಇಲ್ಲ, ಬೇಕಂತಲೇ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳೋದು. ಯಾವುದೇ ಅಧಿಕಾರಿ ಒಂದು ಎಸ್ಐಟಿಯನ್ನ ರಚನೆ ಮಾಡುವ ಉದ್ದೇಶ ಏನಕ್ಕೆ ಅಂತ ಹೇಳಿದ್ರೆ ಒಂದು ಪರಿಪೂರ್ಣವಾಗಿ ಅದನ್ನ ತನಿಖೆ ಮಾಡಬೇಕು ಅಂತಾನೆ ನನಗೆ ಗೊತ್ತಿದೆ. ಆದರೆ ಒಬ್ಬ ಜಯಂತ್ ತಂಗಚ್ಚನನ್ನ 6-7 ಸಾರಿ ವಿಚಾರಣೆ ಮಾಡುವಷ್ಟು ಅದು ಅಷ್ಟು ದೀರ್ಘವಾಗಿ ಆಗ್ತಾ ಇದೆಯಾ? ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಳಗೆ ಕರ್ಕೊಂಡು ಹೋಗ್ತಾರೆ, ಒಂದ್ ರೂಮ್ ಒಳಗಡೆ ಅವ್ರು ಕೂತ್ಕೊಂತಾರೆ, ಸಂಜೆ ವಾಪಸ್ ಹೋಗ್ತಾ ಇದ್ದಾರೆ. ಏನ್ ಸಿಗತ್ರಿ ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ಸುಮ್ನೆ ಕೂರ್ಸೋದ್ರಿಂದ ಎಸ್ಐಟಿ ಅಧಿಕಾರಿಗಳಿಗೆ ಏನ್ ಸಿಗತ್ತೆ? ಅಲ್ಲ, ನನಗೆ ಗೊತ್ತಿಲ್ಲ ಯಾವ ತಂತ್ರವನ್ನು ಇದರಲ್ಲಿ ಅನುಸರಿಸ್ತಾ ಇದ್ದಾರೆ ಅಂತೇಳಿ. ನೋಡಿ, ಎಷ್ಟೇ ಆದ್ರೂ ಕೂಡ ಒಳಗಡೆ ಇರೋದು ರೋಬೋಟ್ಗಳಲ್ಲ, ಮನುಷ್ಯರೇ ಅಧಿಕಾರಿಗಳು ಬೇರೆ ಬೇರೆ ಸೋರ್ಸ್ ಅಲ್ಲಿ ಮಾಹಿತಿಯನ್ನು ಹೊರಗೆ ಹಿಡಿತಾ ಇದ್ದಾರೆ. ಯಾವ ಅಧಿಕಾರಿಗಳು ಏನೇನು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಏನು ಗೌಪ್ಯವಾಗಿರ್ಲಿಕ್ಕೆ ಯಾಕೋ ಅಲ್ಲ ನಿಮ್ ಟ್ರಾಕು ಯಾಕೋ ಈ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿ ತಮ್ಮನ್ ತಾವು ಕರ್ಕೊಳ್ತಿದ್ರಲ್ಲ, ಅವ್ರ ತರಾನೇ ಆಗ್ತಿದೆಯಲ್ಲ. ಎಸ್ಐಟಿ ರಚನೆ ಮಾಡಿದ ಸ್ವಾಗತ, ಆದ್ರೆ ಅದರಲ್ಲಿರೋ ಒಬ್ಬ ಆಫೀಸರ್ ಬಗ್ಗೆ ನಮ್ಗೆ ಅನುಮಾನ ಅಂತ ಹೇಳಿ ಅವ್ರು ಹೇಳಿದ್ರು. ಈಗ ನೀವು ಕೂಡ ಎಸ್ಐಟಿ ಸ್ವಾಗತ ಅಂತೀರಿ, ಇದೀಗ ಅನುಮಾನ ಅಂತ ಹೇಳ್ತಿದ್ದೀರಿ. ಈ ಅನುಮಾನಕ್ಕೆ ಬ್ರೇಕ್ ಬೀಳ್ಬೇಕಂತ ಹೇಳಿದ್ರೆ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಬೇಕು ಅಥವಾ ಮಧ್ಯಂತರ ವರದಿಯನ್ನ ಕೊಡಬೇಕು. ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಎಷ್ಟು ದಿನ ಬೇಕಾಗೋದು? ಎಷ್ಟು ದಿನ ಆಯ್ತು ಎಸ್ಐಟಿ ರಚನೆ ಆಗಿ? ಈಗ ನೀವು ವರ್ಷಗಟ್ಲೆ ಏನು ಸೋಮಶೇಖರ ಆಯೋಗ ತರ ಹೋಗುತ್ತಾ ಇದು? ಎಷ್ಟು ದಿನ ಆಯ್ತು ಅಂತ ಕೇಳೋದು. ಒಂದು 90 ದಿನ ಅಲ್ವಾ? ಈಗ ವಕೀಲರು ಕೂತಿದಾರಲ್ಲಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ಲಿಕ್ಕೆ 90 ದಿನ ಇರೋದಲ್ವಾ? ಎಷ್ಟು ದಿನ ತಗೊಂಡ್ರಿ ಈಗ ಮತ್ ಪುನಃ ಒಂದು ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿ ಬಂದಿದೆ ಡಿಗ್ ಮಾಡಬೇಕು ಅಂತ ಹೇಳಿ. ಇದೇ ಡ್ರಾಮಾ ಆಗ್ತಾ ಇರತ್ತಾ? ಅಥವಾ ನನಗೆ ಅನುಮಾನ ಇರೋದು ಸುರೇಶ್ ಕುಮಾರ್ ಅವರ ಪ್ರಶ್ನೆಗಳು ಅಷ್ಟೇ ಅಲ್ಲ, ಇವತ್ತು ಜನಸಾಮಾನ್ಯರ ಪ್ರಶ್ನೆ ಇದಾಗಿದೆ. ನಾನು ಇಲ್ಲಿ ಯಾವುದೇ ಇಲಾಖಾವಾರು ತನಿಖೆಯ ವಿರುದ್ಧ ನಾನು ಮಾತಾಡ್ತಾ ಇಲ್ಲ. ನಮ್ದು ಅನುಮಾನ ಇದೆ, ನಮ್ಮ ಒತ್ತಡ ಮತ್ತೆ ಒತ್ತಾಯ ಇರೋದು NIA ತನಿಖೆ ಬರಬೇಕು ಅಂತ ಹೇಳಿ. ಇಲ್ಲದೇ ಇದ್ರೆ ಇಲ್ಲಿ ಯಾರು ಅಪರಾಧಿಗಳು ಇವರನ್ನ ರಕ್ಷಣೆ ಮಾಡುವಂತ ಸಾಧ್ಯತೆಗಳಿವೆ ಅಂತ ಅನ್ಸುತ್ತೆ ನನಗಿಲ್ಲಿ. ಸರಿ, ನಾನು ಶ್ರೀನಿವಾಸ್ ಅವರಿದ್ದಾರೆ. ಶ್ರೀನಿವಾಸ್ ಅವರೇ, ನಿನ್ನೆ ತಿಮರೋಡಿ ಅವರು ಕೊಟ್ಟ ದೂರು ಒಂದ್ 4 ಪ್ರಕರಣಗಳನ್ನ ಉಲ್ಲೇಖ ಮಾಡಿ ವಸತಿ ಗೃಹಗಳಲ್ಲಿ ಸಿಕ್ಕಂತಹ ಶವಗಳು
ವಸತಿ ಗೃಹ ಅಂತಂದ್ರೆ ನಿಮಗ್ ಗೊತ್ತಿರೋ ಹಾಗೆ ನಮಗ್ ಗೊತ್ತಿರೋ ಹಾಗೆ ID ಕಾರ್ಡ್ ಇಲ್ದಲೆ ಒಳಗ್ ಬಿಟ್ಕೊಳ್ಳೋ ಹಾಗಿಲ್ಲ. ಹಾಗ ID ಕಾರ್ಡ್ ಕೊಡ್ದಲೆ ಒಳಗ್ ಹೆಂಗ್ ಬಂದ್ರು ಅನ್ನೋದು ಬೇಸಿಕ್ ಪ್ರಶ್ನೆ. ಎರಡನೆಯದ್ದು, ಹಿಂಗ್ ಒಳಗಿದ್ದವ್ರನ್ನ ಒಂದೇ ದಿನದಲ್ಲಿ ಸಾವನ್ನಪ್ಪದವ್ರನ್ನ ದಫನ್ ಮಾಡ್ಬಿಟ್ರು ಅಂತ ತರಾತುರಿ ಏನಿತ್ತು ಅಂತ ಹೇಳಿ ಒಟ್ಟಾರೆಯಾಗಿ ಧರ್ಮಸ್ಥಳ ಸುತ್ತ ನಡೀತಾ ಇರುವ ಈ ಅಸಹಜ ಸಾವುಗಳ ಬಗ್ಗೆನೆ ಮತ್ತೆ ಮತ್ತೆ ಪ್ರಶ್ನೆ ಎತ್ತುತ್ತಾ ಇದ್ದಾರೆ ಸೌಜನ್ಯ ಪರ ಹೋರಾಟಗಾರರು, ಎಸ್ಪೆಷಲಿ ತಿಮ್ರೋಡಿ ಅವರು. ನೀವು ಅಲ್ಲಿನದ್ದೇ ಗ್ರಾಮ ಪಂಚಾಯತಿ ಸದಸ್ಯರಿದ್ದೀರಿ, ಉಪಾಧ್ಯಕ್ಷರಿದ್ದೀರಿ. ಸೊ ನಿಮ್ಮ ಪ್ರಕಾರ ಇದು ಹೆಂಗ್ ಸಾಧ್ಯ? ಈ ವಸತಿ ಗೃಹದೊಳಗೆ ID ಕಾರ್ಡ್ ಇಲ್ದಲೆ ಯಾರೋ ಬರ್ತಾರೆ, ಸತ್ತು ಹೋಗ್ತಾರೆ, ಅವ್ರು ಯಾರು ಅಂತಲೇ ಗೊತ್ತಾಗಲ್ಲ, ಒಂದೇ ದಿನದಲ್ಲಿ ದಫನ್ ಮಾಡ್ತಾರೆ. ಹೆಂಗ್ ಸಾಧ್ಯ ಇದು? ಮುಖ್ಯವಾಗಿ ಈ ಧರ್ಮಸ್ಥಳದ ಒಂದು ಚಿತ್ರಣ ಯಾರಿಗೆ ಗೊತ್ತಿರ್ತದೋ ಅವರಿಗೆ ಈ ಪ್ರಶ್ನೆಗಳು ಮೂಡುವುದಿಲ್ಲ. ಲಕ್ಷಾಂತರ ಜನ ಬರುವಂತಹ ಸ್ಥಳ. ಒಂದು ದಿವಸಕ್ಕೆ ಸುಮಾರು ಸರಾಸರಿ 20 ರಿಂದ 25 ಸಾವಿರ ಭಕ್ತರು ಬರುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ವಸತಿ ಗೃಹದಲ್ಲಿ ರೂಮ್ ಸಿಗ್ತದೆ ಅಂತ ಹೇಳುವಂತದ್ದು ಯಾವ ಖಾತ್ರಿಗಳು ಇರುವುದಿಲ್ಲ. ಇಲ್ಲಿಗೆ ಬರುವಂತಹ ಭಕ್ತರು, ಮುಗ್ಧ ಭಕ್ತರು, ಪ್ರಾಮಾಣಿಕವಾದಂತಹ ಭಕ್ತರಿಗೆ ಅವರಿಗೆ ಹೊರಗಡೆ ಚಾಪೆ ತಕೊಂಡು ಕಾರಿಡಾರ್ನಲ್ಲೋ ವರಾಂಡದಲ್ಲಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೋಗುವಂತಹ ಎಷ್ಟೋ ರೂಮ್ಗಿಂತಲೂ ಹೆಚ್ಚಾಗಿ ಇಲ್ಲಿ ಬರುವಂತಹ ಭಕ್ತರ ಸಂಖ್ಯೆ ಹೆಚ್ಚು. ನೀವು ಒಂದು ಭಾನುವಾರ, ಒಂದು ಆದಿತ್ಯವಾರ ಅಥವಾ ಒಂದು ಸೋಮವಾರ, ಶನಿವಾರಗಳು, ಕಾರ್ತಿಕ ಮಾಸ ಅಥವಾ ಇನ್ನಿತರ ದಿನಗಳಲ್ಲಿ ನೀವು ಕಂಡುಕೊಂಡಾಗ ಬಹಳ ಸ್ಪಷ್ಟವಾಗಿ ಇರ್ತದೆ ಇಲ್ಲಿ ರೂಮ್ ಇರುವಂತಹ ಸಂಖ್ಯೆ ಕಡಿಮೆ. ಇಲ್ಲಿರುವಂತಹ ಭಕ್ತರು ಅಲ್ಲಲ್ಲಿ ಸ್ಥಳಗಳು ಅಲ್ಲ ಸರ್, ಈಗ ಅನುಮಾನ ಇರೋದು ರೂಮ್ ಒಳಗಡೆ ಹೆಂಗ್ ಸತ್ತೋದ್ರು ಅಂತ. ಹಂಗ್ ಸತ್ತೋದವ್ರನ್ನ ತನಿಖೆ ಇಲ್ದಲೆ ಅವ್ರ ಪೂರ್ವಾಪರ ವಿಚಾರಿಸದೆ ಹೆಂಗ್ ಒಂದೇ ದಿನದಲ್ಲಿ ದಫನ್ ಮಾಡಿದ್ರು ಅಂತ. ಒಂದು ನಿಮಿಷ ಮೇಡಮ್, ಇದರ ತನಿಖೆಯ ಪರಿಪೂರ್ಣತೆ ಆಗಬೇಕು. ಅವರು ದೂರು ಕೊಟ್ಟಿದ್ದಾರೆ ಅಂತ ಹೇಳಿದ ಕೂಡಲೇ ಶರಾವತಿ ವಸತಿ ಗೃಹದ ಆಸುಪಾಸಿನಲ್ಲಿ ಬಿಟ್ಟು ರೂಮಿನಲ್ಲಿ ಅಂತ ಹೇಳುವಂತದ್ದಿಲ್ಲ. ಯಾವುದೇ ಶವ ಇದಾದಾಗ ಆ ಶರಾವತಿ ವಸತಿ ಛತ್ರದ ಬಳಿ ಅಂತ, ಆ ಛತ್ರದ ಬಳಿ ಅಂತಿರುವಾಗ ಕಾರಿಡಾರ್ ಇರ್ಬೋದು, ವರಾಂಡ ಇರ್ಬೋದು. ಬಳಿ ಅಂತಿಲ್ಲ ಸರ್, ಇಲ್ಲಿ ನೋಡಿ ನನ್ನ ಹತ್ರ ಪ್ರತಿನೇ ಇದೆ. ತಿಮುರೋಡಿ ಅವರು ದೂರು ಕೊಟ್ಟಿದ್ದ ಪ್ರತಿನೇ ಇದೆ. ಇಲ್ಲಿ ಆಸುಪಾಸು ಅಂತ ಬರ್ದಿಲ್ಲ, ಕ್ಲಿಯರ್ ಕಟ್ ಆಗಿ ಬರ್ದ್ಬಿಟ್ಟಿದ್ದಾರೆ. 13/4/2006 ಶರಾವತಿ ವಸತಿ ಗೃಹ. ಒಳಗೋ ಹೊರಗೋ ಸ್ಪೆಸಿಫೈ ಮಾಡಿಲ್ಲ ಇವರು. ಅಲ್ಲ, ಅದೇ ಅಲ್ಲೇ ಪ್ರಶ್ನೆ ಇರುವಂತದ್ದು ಮೇಡಮ್, ಅಲ್ಲೇ ಪ್ರಶ್ನೆ ಇರುವಂತದ್ದು. ಇವರಿಗೆ ಈ ಪ್ರಕರಣವನ್ನು ಒಂದು ವಿಜೃಂಭಿಸಬೇಕು ಅಂತ ಹೇಳುವಂತ ಉದ್ದೇಶದಲ್ಲಿ ಇದನ್ನು ವಸತಿ ಗೃಹ ರೂಮಿನ ಒಳಗೆ ಅಂತ ಹೇಳ್ತಾರೆ. ಅಲ್ಲಿ ಸ್ಪಷ್ಟವಾಗಿ ಇಲ್ಲ. ವಸತಿ ಗೃಹ ರೂಮುಗಳ ಸಮುಚ್ಚಯಕ್ಕೆ ವಸತಿ ಗೃಹ ಅಂತ ಹೇಳ್ತಾರೆ. ಸಾವನ್ನು ಅಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸಾವಿನ ಹಿಂದೆ ಅವನು ಯಾವ ವ್ಯಕ್ತಿ, ಅವನು ಭಿಕ್ಷುಕನೋ ಇರ್ಬೋದು, ಅಥವಾ ಆರೋಗ್ಯವಾಗಿ ಇಲ್ಲದೆ ಇರಬಹುದು, ಅಥವಾ ಅವನಿಗೆ ಕೊನೆಯ ದಿನಗಳ ಇದಿರಬಹುದು, ಅದೆಲ್ಲ ಕಾರಣವನ್ನು ಹುಡುಕಿಕೊಂಡಾಗ ಗೊತ್ತಾಗ್ತದೆ. ನೇರವಾಗಿ ಸುಮ್ಮನೆ ಊಹಾಪೋಹಗಳನ್ನು, ಈಗ ಯಾವುದೇ ಒಂದು ಹಿಡಿತ ಇಲ್ಲ ಅಂತ ಹೇಳಿ ಈ ರೀತಿಯ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗಿ ಇಲ್ಲಿಯ ಪರಿಸ್ಥಿತಿ ಮತ್ತು ಪರಿಸರವನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರ್ತದೆ. ಅಲ್ಲ, ಇವಾಗ ಡಾಕ್ಯುಮೆಂಟ್ಗಳೇ ಫೋರ್ಜರಿ ಆಗೋಗ್ಬಿಟ್ಟಿದೆ. ಈ ರೀತಿಯಾಗಿ ಅನಾಥ ಶವಗಳನ್ನ ಸಂಸ್ಕಾರ ಮಾಡಿದ್ದು ಅಥವಾ ದಫನ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈನ್ ಹಾಕಿರೋದ್ರಲ್ಲೂ ಕೂಡ ಗೋಲ್ಮಾಲ್ ಇದೆ. 400 ಪುಟಗಳ ರಿಪೋರ್ಟ್ ಇಟ್ಕೊಂಡು ಹೋಗಿದ್ರು ಮಟ್ಟಣ್ಣನವರ್ ಅವರು. ಇಲ್ಲಿ ಕೇವಲ 4 ಪ್ರಸ್ತಾಪ ಮಾಡಿದ್ದಾರೆ ತಿಮ್ರೋಡಿ ಅವರು. ಮೇಡಮ್ ಅವರಿಗೆ ಯಾವುದರಲ್ಲಿಯೂ ನಂಬಿಕೆ ಇಲ್ಲ. ಅವರು ನಂಬಿಕೆ ಇಲ್ಲದಂತಹ ಜನಗಳು. ನೋಡಿ, ಇವತ್ತಿಗೆ ಆಧಾರವಾಗಿರುವಂತದ್ದು ಪಂಚಾಯಿತಿಯ ದಾಖಲೆಗಳು ಮಾತ್ರ. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ದಾಖಲೆಗಳಿಲ್ಲ. 2025 ಏನು 1987 ಪಂಚಾಯತ್ ರಾಜ್ ಮೂಲಕ ಪಂಚಾಯತ್ ಪ್ರಾರಂಭವಾಗಿದೋ ಇಲ್ಲಿಯವರೆಗೆ ಕೂಡ ಎಲ್ಲವನ್ನು ಕೂಡ SIT ತಂಡ ಬಂದು ಕೇಳಿಕೊಂಡಿದೆ. ಎಲ್ಲ ಮಾಹಿತಿಗಳನ್ನು, ದಾಖಲೆಗಳನ್ನು ಕೊಟ್ಟಿದ್ದೇವೆ. ಹಾಗಾಗಿ ದಾಖಲೆಗಳು ಮಾತಾಡಬೇಕು. ದಾಖಲೆಗಳಲ್ಲಿ ಏನೋ ಬೋಗಸ್ ಮಾಡುವಂತ ಅವಶ್ಯಕತೆ ಪಂಚಾಯತ್ಗೆ ಇರುವುದಿಲ್ಲ, ಯಾವ ಉದ್ದೇಶವಿರುವುದಿಲ್ಲ. ಇದು ಸುಮ್ಮನೆ ಊಹಾಪೋಹಗಳ ಕಥೆಯನ್ನು ಹೇಳ್ತಾರೆ ಬಿಟ್ರೆ ವಾಸ್ತವವಾಗಿ ಅದು ಸತ್ಯ ಅಲ್ಲ. ದಾಖಲೆಗಳು ಪರಿಪೂರ್ಣವಾಗಿದೆ, ಸ್ಪಷ್ಟವಾಗಿದೆ, ಒಳ್ಳೆಯ ದಾಖಲೆಗಳಿದೆ. ಸರಿ.